ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ನಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ತಿಳಿಸಿದಂತೆ ಗುರುಗಳ ಅನುಗ್ರಹದಿಂದ ಸಕಲವೂ ಸಾಧ್ಯವಾದದ್ದು. ಅಂತಹ ಗುರುಗಳ ಅನುಗ್ರಹ ತಪ್ಪಿದರೆ ಸಾಧನೆಯ ಮಾರ್ಗದಲ್ಲಿ ನಾವು ಕ್ಷಣ ಮಾತ್ರವೂ ಒಂದು ಹೆಜ್ಜೆಯೂ ಕೂಡ ಮುಂದಿಡಲಾರೆವು ಎಂಬ ಮಾತನ್ನು ನಾವು ಚಿಂತನೆ ಮಾಡಿದ್ದೇವೆ. ನೋಡಿ, ವಿಶೇಷವಾಗಿ ಇತಿಹಾಸ ನಮ್ಮ ಭವಿಷ್ಯಕ್ಕೆ ಮಾರ್ಗದರ್ಶಕವಾಗುತ್ತದೆ ನಿಜವೇ. ಆದರೆ ಜ್ಞಾನಿಗಳ, ತಪಸ್ವಿಗಳ, ಆ ಗುರುಗಳ ಚರಿತ್ರೆ, ಮಹಿಮೆ, ದಿವ್ಯವಾದ ಅವರ ಪವಾಡಗಳನ್ನು ನಾವು ಶ್ರವಣ ಮಾಡಿಬಿಟ್ರೆ ಸಾಕು. ಆ ಜ್ಞಾನಿಗಳ ಚರಿತ್ರೆ ಕೇವಲ ಮಾರ್ಗದರ್ಶಕ ಮಾತ್ರವಲ್ಲ, ಅತ್ಯಂತ ಪುಣ್ಯದಾಯಕವಾದದ್ದು, ಪಾಪ ನಾಶಕವಾಗಿರತಕ್ಕಂಥದ್ದು. ಆದ್ದರಿಂದ ಅತ್ಯವಶ್ಯಕವಾಗಿ ಆದ್ಯ ಕರ್ತವ್ಯ ಗುರುಗಳ ಮಹಿಮಾಶ್ರವಣ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಮಾರ್ಗಶಿರ ಮಾಸದ ಶುದ್ಧ ದಶಮಿ, ಮಹಾನುಭಾವರಾದ, ಜ್ಞಾನಿಗಳಾದ, ತಪಸ್ವಿ ವರೇಣ್ಯರಾದ, ಶಾಪಾನುಗ್ರಹ ಸಮರ್ಥರಾದ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಪ್ರೀತಿಯ ಶಿಷ್ಯರು, ಉತ್ತರಾಧಿಕಾರಿಗಳು, ಮಹಾನುಭಾವರಾದ ತಪಸ್ವಿಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಗುರುಗಳಾದ ಮಹನೀಯರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ರಾಘವೇಂದ್ರ ಸ್ವಾಮಿಗಳಂತೆ ಇವರೂ ಕೂಡ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಿನಂತೆ ಕರ್ನೂಲ್ನಲ್ಲಿ ಇದ್ದು ಈಗಲೂ ಕೂಡ ಎಲ್ಲ ಭಕುತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷ ಕಾಮಧೇನುಗಳು ಇವತ್ತಿನ ಆರಾಧ್ಯರು. ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅವರ ಕಾಲೀನ ಅನೇಕ ಜನ ವಿದ್ವಾಂಸರು, ಕೆಲವು ಜ್ಞಾನಿಗಳು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ, ಕೊಂಡಾಡಿದ್ದಾರೆ. ಆದರೆ ಮುಖ್ಯವಾಗಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸಮಕಾಲೀನರಾದ, ಅವರ ಶಿಷ್ಯರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹವನ್ನು ಪಡೆದ, ಸತ್ಯನಾಥರಿಂದ ಪಂಡಿತ ರಾಜ ಅಂತ ಬಿರುದು ಪಡೆದ ಶ್ರೀನಿವಾಸ ಕವಿಗಳು ಅಂತ ಉತ್ತಮ ಕವಿಗಳು. ಆ ಶ್ರೀನಿವಾಸ ಕವಿಗಳು ಒಂದು ಶ್ರೇಷ್ಠವಾಗಿರತಕ್ಕಂಥ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಸತ್ಯನಿಧಿ ತೀರ್ಥರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡತಕ್ಕಂಥ ಉತ್ತಮವಾದ ಕಾವ್ಯ. 514 ಶ್ಲೋಕಗಳಿರತಕ್ಕಂಥ ಒಂದು ಉತ್ತಮವಾದ ಕಾವ್ಯ. ನೋಡಿ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರನ್ನು ನೋಡಿ ಪ್ರತ್ಯಕ್ಷವಾಗಿ ಅವರ ಮಹಿಮೆಯನ್ನು ತಿಳಿದು ಮನಗಂಡು ಹಿರಿಯರಿಂದ ಕೇಳಿ ಪ್ರಾಮಾಣಿಕವಾಗಿ ರಚನೆ ಮಾಡಿರತಕ್ಕಂತಹ ಶ್ರೇಷ್ಠವಾದ ಕಾವ್ಯ ಅದು ಶ್ರೀನಿವಾಸ ಕವಿಗಳು ರಚನೆ ಮಾಡಿರತಕ್ಕಂಥ ಸತ್ಯನಿಧಿ ವಿಲಾಸ ಅಂತ ಕರೆಯುತ್ತಾರೆ. ಈ ಸತ್ಯನಿಧಿ ವಿಲಾಸ ಎಂಬ ಈ ಸಂಸ್ಕೃತ ಕಾವ್ಯಕ್ಕೆ ವಿಶೇಷವಾಗಿ ಒಂದು ಅಂದರೆ ವ್ಯಾಖ್ಯಾನವೂ ಉಂಟು ಅಂತ ನಾವು ನೋಡ್ತಾ ಇದ್ದೇವೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಆಗಿರತಕ್ಕಂತಹ ಲಕ್ಷ್ಮೇಶ್ವರ ನರಸಿಂಹಾಚಾರ್ಯರು ಅಂತ ಅವರು ರಚನೆ ಮಾಡಿರತಕ್ಕಂತಹ ವಿಶೇಷವಾಗಿ ಒಂದು ಕಾವ್ಯ
ಅಂದರೆ ಈ ಸತ್ಯನಿಧಿ ಕಾವ್ಯಕ್ಕೆ ಒಂದು ವ್ಯಾಖ್ಯಾನ ಸರ್ವತೋ ವಿಲಾಸ ಅಂತ ಕರೀತಾರೆ. ಅದನ್ನೇ ಲಕ್ಷ್ಮೇಶ್ವರ ನರಸಿಂಹಾಚಾರ್ಯರು ಅಂತ ರಚನೆ ಮಾಡಿರತಕ್ಕಂತಹ ಒಂದು ವ್ಯಾಖ್ಯಾನ. ಅಂದರೆ ಸಮಕಾಲೀನವಾದ ಕಾವ್ಯಗಳಿದ್ದರೆ ಆ ಕಾವ್ಯದಲ್ಲಿ ಪ್ರಾಮಾಣಿಕತೆ, ಸತ್ಯವಂತಿಕತೆ ಹೆಚ್ಚಿರುತ್ತದೆ. ಆ ನಿಟ್ಟಿನಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸತ್ಯಭೂತವಾದ ದಿವ್ಯವಾದ ಮಹಿಮೆಯನ್ನು ತಿಳಿಸುವ ಶ್ರೇಷ್ಠವಾದ ಒಂದು ಕಾವ್ಯ ಅದು ಸತ್ಯನಿಧಿ ವಿಲಾಸ. ಅದಕ್ಕೆ ನಾನು ಹೇಳಿದಂತೆ ಶ್ರೀನಿವಾಸ ಕವಿಗಳು ರಚನೆ ಮಾಡಿದ ಸತ್ಯನಿಧಿ ವಿಲಾಸ. ಸತ್ಯನಿಧಿ ವಿಲಾಸದ ವ್ಯಾಖ್ಯಾನವೇ ಸರ್ವತೋ ವಿಲಾಸ. ಲಕ್ಷ್ಮೇಶ್ವರ ನರಸಿಂಹಾಚಾರ್ಯರೆಂಬುವರು ರಚನೆ ಮಾಡಿರತಕ್ಕಂಥ ವ್ಯಾಖ್ಯಾನ ಕೃತಿ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ಮಹಿಮೆ ಒಂದಲ್ಲ ಎರಡಲ್ಲ. ನೋಡಿ, ಮಹಾರಾಷ್ಟ್ರದ ಆ ಪುಣೆಯ ಪ್ರಾಂತದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಚರಿತ್ರೆ ಇತಿಹಾಸವನ್ನು ಕೇಳುವಾಗ ನಾವು ಪುಣತಾಂಬ ಅಂತ ಪ್ರಸಿದ್ಧಿ ಆಗಿನ ಕಾಲಕ್ಕೆ ಆ ಪುಣೆಯ ಪ್ರಾಂತದವರು ಆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪ್ರದೇಶದವರೇ, ಆ ಪುಣತಾಂಬ ಪುಣೆಯ ಪ್ರದೇಶದವರೇ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪೂರ್ವಿಕರೆಲ್ಲರೂ ಕೂಡ ಅವರು ಅಲ್ಲೇ ಇದ್ದವರು. ನೋಡಿ, ಅಲ್ಲಿ ಪುರುಷೋತ್ತಮಾಚಾರ್ಯರು ಅಂತ ಮತ್ತು ತಾಯಿ ಹೆಸರು ಸತ್ಯಾದೇವಿ ಅಂತ ಹೇಳಿದ್ದುಂಟು. ಪುರುಷೋತ್ತಮಾಚಾರ್ಯರು ಮತ್ತು ಸತ್ಯಾದೇವಿಯರ ಈ ಶ್ರೇಷ್ಠ ಸಾತ್ವಿಕ ಸಜ್ಜನ ದಂಪತಿಗಳು ಬೇಕಾದಷ್ಟು ಯಜ್ಞಯಾಗ, ಪಾಠ ಪ್ರವಚನ, ದಾನ ಧರ್ಮಗಳನ್ನು ಮಾಡುವ ಸಾತ್ವಿಕ ಭಗವದ್ಭಕ್ತರಾದ ದಂಪತಿಗಳು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಸತ್ಸಂತಾನ ಆಗಬೇಕು ಸ್ವಾಮಿ, ಪೂರ್ಣಾನುಗ್ರಹ ಮಾಡಬೇಕು ಅಂತ ಕೇಳಿದ್ದಕ್ಕೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆ ಪುರುಷೋತ್ತಮಾಚಾರ್ಯರು ಮತ್ತು ಸತ್ಯಾದೇವಿ ದಂಪತಿಗಳಿಗೆ ಪೂರ್ಣಾನುಗ್ರಹ ಮಾಡುತ್ತಾ ಆಶೀರ್ವಾದ ಮಾಡುತ್ತಾ ಹೇಳಿದ ಮಾತು ನೋಡಿ, ನಮ್ಮ ಪ್ರಾಂತದವರು ನೀವು, ಆದ್ದರಿಂದ ನಿಮ್ಮಲ್ಲಿ ಒಬ್ಬ ಶ್ರೇಷ್ಠ ಮಗ ಹುಟ್ಟುತ್ತಾನೆ, ಸತ್ಪುತ್ರನಾಗುತ್ತಾನೆ. ಆ ಹುಟ್ಟುವ ಮಗ ಅವನು ಸಾಮಾನ್ಯನಾದವನಲ್ಲ. ಈ ಹಂಸನಾಮಕ ಪರಮಾತ್ಮನ ಪೀಠಕ್ಕೆ ಮೂಲ ರಾಮಚಂದ್ರ ದೇವರ ಆರಾಧನೆ ಮಾಡತಕ್ಕಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಮಹಾಮಹಿಮನಾದ ಒಬ್ಬ ವ್ಯಕ್ತಿ ನಿಮಗೆ ಜನಿಸ್ತಾ ಇದ್ದಾನೆ ಅಂತ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರಂತ ಆ ದಂಪತಿಗಳಿಗೆ. ಸತ್ಯನಿಧಿ ವಿಲಾಸದಲ್ಲಿ ಆ ಶ್ರೀನಿವಾಸ ಕವಿಗಳು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ವಿದ್ಯಾಧೀಶರ ಮಾತು, ಆ ದಂಪತಿಗಳು ಹೇಳುವ ಮಾತು, ಮಜ್ಜನ್ಮ ಭೂಮ ವಿಹವತ್ಸ ಪುರ್ಯಾಂ ನಿವಾಸಿನಸ್ತೆ ಭವಿತಾ ಕುಮಾರ ರಾಮಃ ಪ್ರಸಾದಾಪ್ತ ಸಮಸ್ತ ವಿದ್ಯ ಸೌಗ್ರ್ಯಂ ಪದಂ ಚಾದ್ಯಸಿತಾಮದೀಯಂ. ಅವರು ತಿಳಿಸ್ತಾರೆ, ನಮ್ಮ ಪ್ರಾಂತದವರು ನೀವು, ಆದ್ದರಿಂದ ಆ ರಾಮಚಂದ್ರ ದೇವರ ಪೂರ್ಣಾನುಗ್ರಹದಿಂದ ಸಕಲ ವಿದ್ಯಾಪಾರಂಗತನಾಗಿರತಕ್ಕಂತಹ ಉತ್ತಮನಾದ ಒಬ್ಬ ಮಗನನ್ನು ನೀವು ಪಡೆಯುತ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಜನಿಸಿದ ಮಹಾನುಭಾವರೇ ಇಂದಿನ ಆರಾಧ್ಯರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಆ ರಾಮದೇವರ ಪೂರ್ಣಾನುಗ್ರಹದಿಂದ ವಿದ್ಯಾಧೀಶರ ಮಾತಿನಿಂದ ಈ ಮಗು ಜನಿಸಿದ್ದಕ್ಕೆ ಆ ಹುಟ್ಟಿದ ಮಗುವಿಗೆ ಇಟ್ಟ ಹೆಸರೇ ರಘುನಾಥ. ರಘುನಾಥ ಅಂತ ಕರೀತಾ ಇದ್ದಾರೆ. ರಾಮದೇವರ ಹೆಸರೇ ಇಟ್ಟಿದ್ದಾರೆ, ರಘುನಾಥ ಅಂತ ಕರೀತಾ ಇದ್ದಾರೆ. ಮಗು ಬೆಳೀತಾ ಉಪನಯನ ಸಂಸ್ಕಾರಗೊಂಡು ಆ 7-8 ವರ್ಷಕ್ಕೇನೆ ವಿಶೇಷವಾಗಿ ಈ ಸರ್ವತೋ ವಿಲಾಸ ಎಂಬ ವ್ಯಾಖ್ಯಾನ ಗ್ರಂಥದಲ್ಲಿ ಆ ಲಕ್ಷ್ಮೇಶ್ವರ ನರಸಿಂಹಾಚಾರ್ಯರು ತಿಳಿಸುವಂತೆ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದಲ್ಲಿ ಪಾಠ ಹೇಳಿದ ಗುರುಗಳು ಅಂದರೆ ಕುಂಭಾರಿ ವಾಸುದೇವಾಚಾರ್ಯರು ಅಂತ ಕರೀತಾ ಇದ್ದ. ಕುಂಭಾರಿ ವಾಸುದೇವಾಚಾರ್ಯರ ಬಳಿ ಉತ್ತಮ ರೀತಿಯಿಂದ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾರೆ. ವ್ಯಾಕರಣ, ಮಹಾಭಾಷ್ಯ, ಪೂರ್ವಮೀಮಾಂಸಾ ಶಾಸ್ತ್ರ, ಶಾಬರ ಭಾಷ್ಯ ಸಮೇತವಾಗಿ ಪೂರ್ವಮೀಮಾಂಸಾ ಶಾಸ್ತ್ರದ ಅಧ್ಯಯನ ಮಾಡಿದ್ದಾರೆ. ಸ್ವಲ್ಪೇ ಕಾಲದಲ್ಲೇನೆ ಅದ್ಭುತವಾಗಿರತಕ್ಕಂತಹ ಪ್ರತಿಭಾಶಕ್ತಿ, ಅವರ ಪಾಂಡಿತ್ಯ. ಆ ಸರ್ವತೋ ವಿಲಾಸ, ಈ ಸತ್ಯನಿಧಿ ವಿಲಾಸದಲ್ಲಿ ಇವರ ಅಧ್ಯಯನ, ಇವರ ಪ್ರತಿಭಾಶಕ್ತಿಯ ಬಗ್ಗೆ ಹೇಳುವ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಬಾಲಕೇನ ಸಮಧೀತ ಷಡಂಗೆ
ನಾಶ್ರವೇಣ ಪುರುಷೋತ್ತಮವರ್ಯ ವಾಸುದೇವ ವಿದಿಶೋಖಿಲವೇತ್ತು ಗೌರವಂ ಸಮತನೋದಧಿಶಾಸ್ತ್ರಂ. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಉತ್ತಮವಾಗಿರತಕ್ಕಂಥ ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಆ ಪುರುಷೋತ್ತಮಾಚಾರ್ಯರಿಗೆ ನಾಧನ್ಯನಾದೆನಿಂದು ಎಂಬ ಭಾವನೆ ಬರಬೇಕು. ನಿಜವಾಗಲೂ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಅವರ ಮಾತಿನಂತೆ ಎಂತಹ ಶ್ರೇಷ್ಠ ಸತ್ಪುತ್ರ ನಮಗೆ ಹುಟ್ಟಿದ, ನಾಧನ್ಯನಾದೆನಿಂದು ಎಂಬ ಒಂದು ಧನ್ಯತಾ ಭಾವ ಆ ತಂದೆಗಳಾದ ಪುರುಷೋತ್ತಮಾಚಾರ್ಯರಿಗೆ ಬಂದಿದೆ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಜನಕ ಮಹಾರಾಜರು ಹೇಳುವ ಮಾತು, ಸುಪುತ್ರವಂತ ಖಲು ಭಾಗ್ಯವಂತಹ ಎಂಬುವಂತೆ ಇಂತಹ ಶ್ರೇಷ್ಠ ಸತ್ಪುತ್ರ ಹುಟ್ಟಬೇಕಾದ್ರೆ ಆ ಗುರುಗಳ ರಾಮದೇವರ ಪೂರ್ಣಾನುಗ್ರಹ ಎಂಬ ಚಿಂತನೆ ಮಾಡ್ತಾ ಇದ್ದಾರೆ. ಒಳ್ಳೆ ಅಧ್ಯಯನ ಆದ ಮೇಲೆ ಯೋಗ್ಯ ಕಾಲಕ್ಕೆ ಶ್ರೇಷ್ಠ ಸಾಧ್ವಿ ಶಿರೋಮಣಿಯ ಜೊತೆಗೆ ಮದುವೆಯನ್ನೂ ಮಾಡಿದ್ದಾರೆ. ಇವರ ಗೃಹಸ್ಥಾಶ್ರಮ, ಇವರ ಪಾಠ ಪ್ರವಚನ, ಇವರ ಸಾಧನೆಗೆ ಕಿಂಚಿತ್ತೂ ಅಡ್ಡಿ ಮಾಡದೇನೆ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಪ್ರತಿನಿತ್ಯ ವಿಶೇಷವಾಗಿ ಅವರು ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನದಲ್ಲೇ ಆಸಕ್ತರಾದ ಮಹನೀಯರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಕೌಲಿಗಿ ಮನೆತನ ಇವರದು. ಕೌಲಿಗಿ ರಘುನಾಥಾಚಾರ್ಯರು ಅಂತೆ ಪ್ರಸಿದ್ಧಿ. ಈ ರಘುನಾಥಾಚಾರ್ಯರ ಪಾಂಡಿತ್ಯ ಕಂಡು ನೋಡಿ, ಗರುಡನ ಸಮೀಪಕ್ಕೆ ಯಾವುದಾದರೂ ಸರ್ಪಗಳು ಬರುವುದುಂಟಾ? ಗರುಡನ ಸಮೀಪಕ್ಕೆ ಯಾವ ಸರ್ಪಗಳು ಸುಳಿಯದೇ ಇದ್ದಂತೆ ಈ ರಘುನಾಥಾಚಾರ್ಯರ ಪಾಂಡಿತ್ಯ, ಇವರ ಪ್ರತಿಭಾಶಕ್ತಿ ನೋಡಿ ಯಾವ ವಾದಿಗಳು ಹತ್ತಿರವೂ ಬರ್ತಾ ಇರಲಿಲ್ಲ ಅಂತ. ಶುದ್ಧ ವೃತ್ತಿ ಸಮುಪಾರ್ಜಿತ ವಿತ್ತ ಜ್ಯೋತಿಷ ಪ್ರತಿವಸಂತಮಯಷ್ಟ ಕರ್ಮತಂತ್ರ ಪರಿಪೂಜಿತ ವಿಷ್ಣು ಪ್ರೀತಿರೂಪ ಫಲಕಾಮನಯೈವ. ಬಹಳ ಚೆನ್ನಾಗಿ ಸತ್ಯನಿಧಿ ವಿಲಾಸದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಈ ಕೌಲಿಗಿ ರಘುನಾಥಾಚಾರ್ಯರು ನಾವು ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರೆ ಮಾಡಿ ಬರಬೇಕು ಅಂತ ಮನಸ್ಸಾಯಿತು, ತೀರ್ಥಯಾತ್ರೆ ಮಾಡಬೇಕು ಅಂತ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡಿ ವಿಶೇಷವಾಗಿ ಹರಿವಾಯು ಗುರುಗಳ ಸನ್ನಿಧಾನದ ದಿವ್ಯ ದರ್ಶನವನ್ನು ಪಡೆದುಕೊಂಡು ವಾದಿ ದಿಗ್ವಿಜಯವನ್ನು ಮಾಡಿಕೊಂಡು ಬರಬೇಕು ಅಂತ ತೀರ್ಥಯಾತ್ರೆಗೆ ಹೊರಡಬೇಕು ಅಂತ ಯೋಚನೆ ಮಾಡಿ ತಂದೆ ತಾಯಿಗಳು ವಯಸ್ಸಾದವರು ನಮಗೆ ಬಿಟ್ಟು ತೀರ್ಥಯಾತ್ರೆ ಮಾಡೋದು ಬೇಡ ಅಂತ ತಂದೆ ತಾಯಿಗಳು ಅಂದರೆ ನೋಡಿ, ಆ ರಘುನಾಥಾಚಾರ್ಯರು ತಂದೆಗಳಾದ ಪುರುಷೋತ್ತಮಾಚಾರ್ಯರಿಗೆ ಹೇಳ್ತಾರಂತೆ, ಶೀಘ್ರದಲ್ಲೇನೆ ನರಸಿಂಹ ಮತ್ತು ವೇದವ್ಯಾಸ ಎಂಬ ಇನ್ನೂ ಇಬ್ಬರು ಮಕ್ಕಳು ಗುಣವಂತರಾದ ಸತ್ಪುತ್ರರು ನಿಮಗೆ ಹುಟ್ಟುತ್ತಾರೆ, ಚೆನ್ನಾಗಿ ನಿಮ್ಮನ್ನು ನೋಡಿಕೊಂಡು ರಕ್ಷಣೆ ಮಾಡ್ತಾರೆ, ವಿಶೇಷವಾಗಿ ನಮ್ಮ ವಂಶಾಭಿವೃದ್ಧಿ ಆಗುತ್ತದೆ, ಯೋಚನೆ ಮಾಡಬೇಡಿ ಅಂತ ರಘುನಾಥಾಚಾರ್ಯರು ತಂದೆಗಳಾದ ಪುರುಷೋತ್ತಮಾಚಾರ್ಯರಿಗೆ ಹೇಳಿದ್ದಾರೆ ನೋಡಿ. ಸತ್ಯನಿಧಿ ವಿಲಾಸದಲ್ಲಿ ಹೇಳ್ತಾರೆ, ಅಂದರೆ ಪೂರ್ವಾಶ್ರಮದಲ್ಲೇನೆ ಎಂತಹ ವಾಕ್ಸಿದ್ಧಿ ನೋಡಿ. ತಂದೆ ತಾಯಿಗಳಿಗೆ ಸಮಾಧಾನ ಮಾಡುತ್ತಾ ನರಸಿಂಹ ಮತ್ತು ವೇದವ್ಯಾಸ ಎಂಬ ಎರಡು ಮಕ್ಕಳು ನಿಮಗೆ ಮುಂದೆ ಆಗುತ್ತಾ ಇದ್ದಾರೆ ಅಂತ ಮೊದಲೇ ಹೇಳಿ ಹೋಗುತ್ತಾರೆ ಅವರು ತೀರ್ಥಯಾತ್ರೆಗೆ ಹೋಗುವಾಗ. ಈ ರಘುನಾಥಾಚಾರ್ಯರು ಸಂಪ್ರಯಾಂತಮಭಿವೀಕ್ಷಣಿತಾಂತಂ ದುಃಖಿತಂ ಪಿತರಮಭ್ಯದದಾತ್ಸಹ ಅಂಜಸೈವ ಭವಿತಾ ನರಸಿಂಹ ವ್ಯಾಸನಾಮ ಸುತಯೋರು ಯುಗಲಂತೆ. ಸತ್ಯನಿಧಿ ವಿಲಾಸದ ಮಾತಿದು, ಅವರು ಹೇಳಿಕೊಡ್ತಾರೆ ಅಂತ. ಆ ರೀತಿ ವಿಶೇಷವಾಗಿ ಆ ರಘುನಾಥಾಚಾರ್ಯರು ತಂದೆಗಳಿಗೆ ಹೇಳಿ ಸಂಚಾರ ಮಾಡ್ತಾ ಇದ್ದಾರೆ ನೋಡಿ. ಕಾಶಿ ಯಾತ್ರೆಗೆ ಬಂದಿದ್ದಾರೆ. ಉತ್ತರಾದಿ ಮಠದ ಪರಂಪರೆಯ ಒಂದು ಪದ್ಧತಿ, ಸನ್ಯಾಸಾಶ್ರಮ ತೆಗೆದುಕೊಂಡ ನಂತರದಲ್ಲಿ ಬೇಗನೆ ಕಾಶಿ ಯಾತ್ರೆಯನ್ನು ಮಾಡಿ ಕಾಶಿಗೆ ಹೋಗಿ ಅಲ್ಲಿದ್ದ ಎಲ್ಲ ವಾದಿಗಳನ್ನು ಸೋಲಿಸಿ ಮಧ್ವಮತವನ್ನು ಸ್ಥಾಪನೆ ಮಾಡುವ ಮುಖ್ಯವಾದ ಒಂದು ಕರ್ತವ್ಯ ಉತ್ತರಾದಿ ಮಠದ ಒಂದು ಪದ್ಧತಿ ಸಂಪ್ರದಾಯ. ಇವರು ಪೂರ್ವಾಶ್ರಮದಲ್ಲೇನೆ ಆ ಕೆಲಸವನ್ನು ಮೊದಲು ಮಾಡಿದ್ದಾರೆ ನೋಡಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆಗೋಕ್ಕಿಂತ ಮುಂಚೆನೆ ರಘುನಾಥಾಚಾರ್ಯರು ಕಾಶಿ ಯಾತ್ರೆಯನ್ನು ಮಾಡಿ ಅಲ್ಲಿರತಕ್ಕಂಥ ಎಲ್ಲ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಅಲ್ಲಿದ್ದ ಅನೇಕ ಜನರನ್ನು ವೈಷ್ಣವರನ್ನಾಗಿ ಪರಿವರ್ತನೆಗೊಳಿಸಿದ್ದಾರೆ, ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತಾರೆ ಸತ್ಯನಿಧಿ ವಿಲಾಸದಲ್ಲಿ, ತತ್ರ ಮಧ್ವಮತ ಮಾದ್ರಿಯಮಾಣ ಶಿಷ್ಯತಾಮುಪಗತ ವಿಜಿತಾಸ್ತೆ
ಅಲ್ಲಿದ್ದ ವಾದಿಗಳು ಇವರ ಜೊತೆಗೆ ವಾಕ್ಯಾರ್ಥ ಮಾಡಿ ಇವರ ಪ್ರಾಮಾಣಿಕತೆ, ಇವರ ಸತ್ಯವಂತಿಕೆ, ಇವರ ಪಾಂಡಿತ್ಯವನ್ನು ನೋಡಿ, ಇವರ ಪ್ರತಿಭಾಶಕ್ತಿಯನ್ನು ನೋಡಿ ಹಣೆ ಮಣೆದು ಇವರಿಗೆ ಶರಣಾಗತರಾಗಿ ಅಲ್ಲಿರತಕ್ಕಂಥ ಎಲ್ಲ ವಿದ್ವಾಂಸರು ಕೂಡ ಇವರ ಶಿಷ್ಯರಾಗಿ ಪರಿವರ್ತನೆಗೊಂಡು ವೈಷ್ಣವರಾಗುತ್ತಾ ಇದ್ದಾರೆ. ಏನ ರಘುನಾಥಾಚಾರ್ಯರ ಆ ಸಾಮರ್ಥ್ಯ, ಅವರ ಪ್ರತಿಭಾಶಕ್ತಿ ನಾವು ಯೋಚನೆ ಮಾಡಬೇಕು. ತಸ್ಯ ಕೀರ್ತಿ ಕಲಮಾಂಕುರರಾಜಿ ರೈದಯನ್ ವಚನ ವರ್ಷ ವಿಲಾಸೈ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅನಂತರ ಕುರುಕ್ಷೇತ್ರಕ್ಕೆ ಬಂದು ಕುರುಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮರ ದಿವ್ಯವಾಗಿರತಕ್ಕಂಥ ಗೀತೋಪದೇಶವನ್ನ ಜೊತೆಗಿದ್ದ ಶಿಷ್ಯರಿಗೆಲ್ಲ ಉಪದೇಶ ಮಾಡಿದ್ದಾರಂತೆ. ನೋಡಿ, ಇಂತಹ ಮಹನೀಯರೆಲ್ಲ ತೀರ್ಥಯಾತ್ರೆ ಮಾಡೋದು ಪಾಠ ಪ್ರವಚನಗಾಗಿ, ಆ ಮಧ್ವಮತದ ಸ್ಥಾಪನೆಗಾಗಿ, ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡೋದಕ್ಕಾಗಿ ತೀರ್ಥಯಾತ್ರೆ. ಇವರು ಮಾಡುವ ತೀರ್ಥಯಾತ್ರೆಯಿಂದ ಆ ತೀರ್ಥಗಳೆಲ್ಲ ಪವಿತ್ರವಾಗುತ್ತವೆ. ಭಾಗವತದ ಮಾತು ಉಂಟಲ್ವಾ, ಜನಸ್ಯ ಕೃಷ್ಣ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚಿರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಆಗಿನ ಕಾಲದ ಆ ಎಲ್ಲ ತೀರ್ಥಗಳನ್ನು ಪವಿತ್ರೀಕರಿಸ್ತಾ ಮಹಾನುಭಾವರು ಸಂಚಾರ ಮಾಡ್ತಾ ಇದ್ದಾರೆ. ಮುಂದೆ ಭಾಗ್ಯನಗರ ಹೈದರಾಬಾದ್ ಪ್ರಾಂತಕ್ಕೆ ಅಲ್ಲಿ ವಿಶೇಷವಾಗಿ ಬಂದಾಗ ಈ ಕಡೆ ಉತ್ತರ ಭಾರತ, ದಕ್ಷಿಣ ಭಾರತದ ಎಲ್ಲ ಯಾತ್ರೆಯ ಫಲವನ್ನ ವಾದಿಗಳ ಜೊತೆಗೆ ಮಾಡಿದ ವಾಕ್ಯಾರ್ಥದ ಆ ಜಯಪತ್ರಗಳನ್ನೆಲ್ಲ ಗುರುಗಳಾದ ಮಹಾನುಭಾವರಾದ ಆಗಿನ ಕಾಲದ ಉತ್ತರಾದಿ ಮಠಾಧೀಶರಾದ ಮಹಾತಪಸ್ವಿಗಳಾದ ಜ್ಞಾನಿವರೇಣ್ಯರಾದ ಶ್ರೀಮನ್ಯಾಯಸುಧೆಗೆ ವ್ಯಾಖ್ಯಾನ ಮಾಡಿರತಕ್ಕಂಥ ಮಹಾನುಭಾವರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದದಲ್ಲಿ ತೀರ್ಥಯಾತ್ರೆಯ ಫಲವನ್ನ, ಆ ಇಡೀ ಜಯಪತ್ರಗಳನ್ನೆಲ್ಲ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಹೇಳ್ತಾ ಇದ್ದಾರೆ. ನೋಡಿ, ಸತ್ಯನಾಥ ಮಹಾತ್ಮ್ಯ ರತ್ನಾಕರದಲ್ಲಿ ಇದರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಶ್ರೀರಾಮ ವೇದೇಶ್ವರ ದೇವ ಯಾತ್ರ ಸುದುರ್ಲಭ ಭೂರಿ ಶುಭೇತರೇಶಾಂ ಕಾಶ್ಯಾದಿ ಯಾತ್ರಾ ಮಿತ ಪುಣ್ಯಧಾತ್ರಿ ಅಶೇಷ ಸಚ್ಛಾಸ್ತ್ರ ವಿನಿರ್ಣಯೋಯಂ. ಅವರು ಪೂರ್ಣವಾಗಿ ಆ ಮಾಡಿದ ತೀರ್ಥಯಾತ್ರೆಯ ಒಂದು ಫಲವನ್ನ, ಎಲ್ಲ ಜಯಪತ್ರಗಳನ್ನು ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಹೇಳಿದ ಮಹಾನುಭಾವರು ಇವತ್ತಿನ ಆರಾಧ್ಯರು ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲೇನೆ. ನೋಡಿ, ಈ ಕೌಲಿಗಿ ರಘುನಾಥಾಚಾರ್ಯರು ಬರ್ತಾ ಇದ್ದಾರೆ ಅಂತ ಮೊದಲು ಗೋದಾವರಿ ತೀರದ ಒಬ್ಬರು ಅಚ್ಯುತಾಚಾರ್ಯರು ಅಂತಿದ್ರಂತ ಶ್ರೀಮಠದಲ್ಲಿ, ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ. ಅವರು ಹೈದರಾಬಾದಿನಲ್ಲಿದ್ದರು, ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಈ ಗೋದಾವರಿ ತೀರದ ಅಚ್ಯುತಾಚಾರ್ಯರು, ಕೌಲಿಗಿ ರಘುನಾಥಾಚಾರ್ಯರು ಕಾಶಿಯಾತ್ರಾ ಮೊದಲಾದವುಗಳನ್ನು ಮಾಡಿ ಅಲ್ಲಿರುವ ಎಲ್ಲ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಜಯಪತ್ರವನ್ನು ಪಡೆದು ಸ್ವಾಮಿ ನಿಮ್ಮ ಸನ್ನಿಧಾನಕ್ಕೆ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಅಂತ ಅಚ್ಯುತಾಚಾರ್ಯರು ಹೇಳಿದರೆ ಪರಮಾನಂದ ಭರಿತರಾಗಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಆ ರಘುನಾಥಾಚಾರ್ಯರನ್ನ ವಿಶೇಷವಾಗಿ ಬರಮಾಡಿಕೊಂಡು ಆ ಜಯಪತ್ರಗಳನ್ನು, ಅವರ ದಿಗ್ವಿಜಯದ ಯಾತ್ರೆಯನ್ನು ನೋಡಿ ಸಂತುಷ್ಟರಾಗಿ ಪೂರ್ಣಾನುಗ್ರಹ ಮಾಡ್ತಾ ಇದ್ದಾರೆ. ಅವರ ಪಾಂಡಿತ್ಯ, ಅವರ ಪ್ರತಿಭಾಶಕ್ತಿ, ಅವರ ವೈರಾಗ್ಯ, ಅವರ ಪ್ರಾಮಾಣಿಕತೆಯನ್ನು ಮನಗಂಡು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಅವರಿಗೆ ವಿಶೇಷವಾಗಿ ಪರಮಾನುಗ್ರಹವನ್ನು ಮಾಡ್ತಾ ಆಶ್ರಮವನ್ನು ಕೊಟ್ಟು ಈ ಹಂಸನಾಮಕ ಪರಮಾತ್ಮನ ಮೂಲ ಪೀಠದಲ್ಲಿ, ಈ ವೇದಾಂತ ಸಾಮ್ರಾಜ್ಯದಲ್ಲಿ ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಅವರ ತಲೆಯ ಮೇಲೆ ಕೈ ಇಟ್ಟು ಆ ಭಾಗ್ಯನಗರದಲ್ಲಿ ಮಹಾ ಸೌಭಾಗ್ಯವನ್ನು, ಮೂಲ ರಾಮಚಂದ್ರ ದೇವರ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯವನ್ನು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಕರುಣಿಸ್ತಾ ಇದ್ದಾರೆ. ಈ ಕೌಲಿಗಿ ರಘುನಾಥಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಸತ್ಯನಿಧಿ ತೀರ್ಥರು, ನಿಜವಾಗಲೂ ಸತ್ಯನಿಧಿಗಳೇ, ಅಂತಹ ಸತ್ಯನಿಧಿಗಳು ಅಂತ ನಾಮಕರಣವನ್ನು ಮಾಡಿದ್ದಾರೆ ಎಂಬ ಮಾತನ್ನ ಆ ಕಾವ್ಯದಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಾಕಷ್ಟು ದಿನಗಳ ಕಾಲ ಗುರುಗಳ ಜೊತೆಗೇನೆ ದಿಗ್ವಿಜಯ ಯಾತ್ರೆಯನ್ನೂ ಮಾಡುತ್ತಾ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಗುರುಗಳಾದ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಒಂದು ವಿಶಿಷ್ಟವಾದ ಉಪದೇಶವನ್ನು ಕೊಡ್ತಾರೆ. ಅವರ ಮೂಲಕ ಸಮಸ್ತ ಜಗತ್ತಿಗೆ ಮುಖ್ಯವಾಗಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ 4 ಆಜ್ಞೆಯನ್ನು ಮಾಡ್ತಾರಂತ. ನೋಡಿ, ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು
ಧರ್ಮ ಅರ್ಥ ಕಾಮ ಮೋಕ್ಷಗಳಂತೆ 4 ಕಾರ್ಯಗಳನ್ನು ನೀವು ಮಾಡಬೇಕು. ಮೊದಲು ಏನು 4 ಕಾರ್ಯಗಳು? ನಮ್ಮ ಮುಖ್ಯವಾದ ಈ ಮೂಲ ಪರಂಪರೆಯ ಉತ್ತರಾದಿ ಮಠದ ಸಂಪ್ರದಾಯ ಏನು? ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಸತ್ಯವ್ರತರಂತಾರೆ, ಶ್ರೀಜಾನಕಿ ಜಾನಿ ಪದಾಬ್ಜ ಪೂಜಾ ಸದಾಗಮಾನಂ ಪ್ರತಿಪಾದನಂ ಯಃ ಸದಾಗಮಾನಂ ಪ್ರತಿಪಾದನಂ ನಃ ಸದ್ರಕ್ಷಣಂ ಚೇತನ ಶಿಕ್ಷಣಂಚ ವಿಧೇಯಮಸ್ಮನ್ ಮಠ ಸಂಪ್ರದಾಯ. ಎಷ್ಟು ಚೆನ್ನಾಗಿ ನೋಡಿ. ಒಂದು ದಿನವೂ ಬಿಡದೇನೆ ಬ್ರಹ್ಮಕರಾರ್ಚಿತವಾಗಿರತಕ್ಕಂಥ ಚತುರ್ಯುಗ ಮೂರ್ತಿ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ಆಚಾರ್ಯ ಕರಾರ್ಚಿತವಾಗಿರತಕ್ಕಂಥ ಆಚಾರ್ಯರಿಂದ ಸಂಸ್ಥಾನದಲ್ಲಿ ಇಡಲ್ಪಟ್ಟಿರತಕ್ಕಂಥ ಮುಖ್ಯವಾದ ಸಂಸ್ಥಾನ ಪ್ರತಿಮಾ ದಿಗ್ವಿಜಯ ರಾಮಚಂದ್ರ ದೇವರು, ವಂಶ ರಾಮಚಂದ್ರ ದೇವರು, ಪ್ರಸನ್ನ ವಿಠ್ಠಲ ದೇವರು, ವ್ಯಾಸಮುಷ್ಟಿಗಳು, ಇಂತಹ ಈ ದಿವ್ಯವಾದ ಈ ಮೂಲ ಸಂಸ್ಥಾನದ ಮೂಲ ರಾಮಚಂದ್ರ ದೇವರ ಪ್ರತಿನಿತ್ಯ ಪೂಜೆ ಮೊದಲನೇದು. ಮೂಲರಾಮದೇವರ ಪೂಜೆ ಇದು ಪ್ರಧಾನ ಕಾರ್ಯ ನಿಮ್ಮ ಮುಂದಿನ ಕಾರ್ಯಗಳಲ್ಲಿ. ಎರಡನೆಯದಾಗಿ ಸದಾಗಮಾನಂ ಪ್ರತಿಪಾದನಂ ನಃ ಸಚ್ಚಾಸ್ತ್ರಗಳ ನಿರಂತರ ಪಾಠ ಪ್ರವಚನ. ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ಸನ್ಯಾಸಿಗಳು ಮಾಡುವ ಮುಖ್ಯ ಪ್ರತಿಜ್ಞೆ ಇದಲ್ಲವೇ? ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ, ಮಧ್ವಮತದ ಸ್ಥಾಪನೆ, ಶ್ರೀಮದಾಚಾರ್ಯರ ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನ ಇದು ಆದ್ಯ ಕರ್ತವ್ಯ. ಎರಡನೆಯ ಕೆಲಸ. ಮೂರನೆಯದಾಗಿ ಸದ್ರಕ್ಷಣಂ ಚೇತನ ಶಿಕ್ಷಣಂಚ ಶಿಷ್ಯರ ರಕ್ಷಣೆ, ದುಷ್ಟವಾದಿಗಳ ನಿಗ್ರಹ, ಇದೇ ಮುಖ್ಯವಾಗಿ. ಸದ್ರಕ್ಷಣಂ ಚೇತನ ಶಿಕ್ಷಣಂಚ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ದುಷ್ಟವಾದಿಗಳ ನಿಗ್ರಹ ಮಾಡಿ ಪ್ರಾಮಾಣಿಕ ಶಿಷ್ಯರ ರಕ್ಷಣೆ ಮಾಡ್ತಾ ಶ್ರೀಮಠವನ್ನ ಮಹತ್ತರವಾದ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದೇ ನಿಜವಾಗಲೂ ಅವರಂತಾರೆ ವಿಧೇಯ ಮಸ್ಮನ್ ಮಠ ಸಂಪ್ರದಾಯ. ಇದು ನಮ್ಮ ಶ್ರೀಮಠದ ಸಂಪ್ರದಾಯ ಅಂತ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳಿಗೆ ಕೊಟ್ಟಿರತಕ್ಕಂಥ ಆದೇಶ, ಅಲ್ಲಿ ಹೇಳತಕ್ಕಂತಹ ಮಾತು ಈ ರೀತಿ. ಆ ಗುರುಗಳ ಜೊತೆಗೆ ಶೂರ್ಪಾರಿಗೆ ಬಂದು ಶೂರ್ಪಾರಿಯಲ್ಲಿ ನರಸಿಂಹದೇವರಿಗೆ ವಿಶೇಷವಾಗಿ ಅಲ್ಲಿ ದರ್ಶನವನ್ನು ಮಾಡಿ ಅನಂತರ ಕೃಷ್ಣಾ ತೀರದ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಸಾಂಗಲಿ, ಆ ಸಾಂಗಲಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಗುರುಗಳು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾಗುತ್ತಾರೆ. ಆ ಊರಿಗೇನೆ ಇವರ ಈ ದಿವ್ಯ ಮಹಿಮೆಯಿಂದಲೇನೆ ಸಾಂಗಲಿ ಅಂತ ಹೆಸರು ಬಂದದ್ದು ಅಂತ ನಾವು ನೋಡ್ತೇವೆ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಅಂಗಸಹಿತವಾಗಿ ಲೀನರಾದದ್ದು, ಆದ್ದರಿಂದ ಸಾಂಗಲಿ ಅಂತ ಪ್ರಸಿದ್ಧಿ. ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಸಶರೀರ ಬೃಂದಾವನ ಪ್ರವೇಶ ಮಾಡಿದರೋ ಹಾಗೆ ಆ ಕೃಷ್ಣಾ ತೀರದಲ್ಲಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಕೂಡ ಅಂಗಸಹಿತವಾಗಿ ಸಶರೀರ ಬೃಂದಾವನ ಪ್ರವೇಶ ಮಾಡಿ ಅದು ಅಂಗಸಹಿತವಾಗಿ ಲೀನರಾದ್ದರಿಂದಲೇ ಆ ಊರಿಗೆ ಸಾಂಗಲಿ ಸಾಂಗಲಿ ಎಂಬ ಗ್ರಾಮ ಸಾರ್ಥಕವಾಗಿದೆ ಆ ಹೆಸರು ಅಂತ ನಾವು ಚಿಂತನೆ ಮಾಡಬೇಕು. ಅನಂತರ ವಿಶೇಷವಾಗಿ ಆ ಗುರುಗಳ ಬೃಂದಾವನವನ್ನು ಮಾಡಿ ವೈಭವದಿಂದ ಆ ಗುರುಗಳ ಮಹಾಸಮಾರಾಧನೆಯನ್ನು ಮಾಡಿ 100 ಜನ ವಿದ್ವಾಂಸರಿಗೆ ದೊಡ್ಡ ವಾಕ್ಯಾರ್ಥ ಸಭೆಯನ್ನು ಮಾಡಿ ಕೈತುಂಬ ದಕ್ಷಿಣೆ ದಾನ ಧರ್ಮಾದಿಗಳನ್ನು ಮಾಡಿ ಮುಂದೆ ಸಂಚಾರ ಮಾಡ್ತಾ ಇದ್ದಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬಿಜಾಪುರಕ್ಕೆ ಬಂದಿದ್ದಾರೆ. ಅಲ್ಲಿ ಆಗಿನ ಕಾಲದ ಬಿಜಾಪುರದ ಸಂಸ್ಥಾನದ ಸಾಮಂತರಾಜರು ರಾಘವ ಪಂಡಿತ ಅಂತ, ಆ ರಾಘವ ಪಂಡಿತ ಎಂಬ ಈ ಅರಸರು ಇವರ ಹೆಸರು ಕೇಳೇನೆ ಮನಸೋತು ವಿಶೇಷವಾಗಿ ಒಂದು ದೊಡ್ಡ ವಾಕ್ಯಾರ್ಥ ಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಆಗಿನ ಕಾಲಕ್ಕೆ ಬಿಜಾಪುರ, ಇಂದಿನ ವಿಜಯಪುರ, ಆ ವಿಜಯಪುರದಲ್ಲಿ ದೊಡ್ಡ ವಾಕ್ಯಾರ್ಥ ಗೋಷ್ಠಿ. ಆಗಿನ ಕಾಲಕ್ಕೆ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಆ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕಾಗಿ ಮುದ್ಗಲಾಚಾರ್ಯರು ಅಂತ ತಮ್ಮ 6 ಜನ ಮಕ್ಕಳು ಮತ್ತು 2 ಸೋದರಳಿಯಂದಿರು ಒಟ್ಟು 9 ಜನ ಬಂದಿದ್ರಂತೆ. ಮುದ್ಗಲಾಚಾರ್ಯರು ತಮ್ಮ 6 ಜನ ಮಕ್ಕಳು ಮತ್ತು 2 ಸೋದರಳಿಯಂದಿರ ಜೊತೆಗೆ ಮುದ್ಗಲಾಚಾರ್ಯರು ಅಲ್ಲಿ ಬಂದಿದ್ದಾರೆ. ಬಂದು ಆ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಉತ್ತಮವಾಗಿರತಕ್ಕಂಥ ಯುಕ್ತಿಗಳಿಂದ ಮಧ್ವಮತವನ್ನು ವಿಶೇಷವಾಗಿ ಸಮರ್ಥನೆ ಮಾಡಿದರೆ ಆ ಸಂದರ್ಭದಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ದೊಡ್ಡದಾದ ವಾಕ್ಯಾರ್ಥ ಸಭೆ. ಅಲ್ಲಿ ಈ ಮುದ್ಗಲಾಚಾರ್ಯರು, ಅವರ ಮಕ್ಕಳು 6 ಜನ, ಅಣ್ಣಯ್ಯಾಚಾರ್ಯರೇ ಮೊದಲಾದವರು, ಅನಂತರ ವಿಶೇಷವಾಗಿ
ಇಬ್ಬರು ಸೋದರಳಿಯಂದಿರು 9 ಜನ ಒಳ್ಳೆ ವಾಕ್ಯಾರ್ಥವನ್ನು ಮಾಡಿ ಆ ವಾದಿಗಳ ಜೊತೆಗೆ ದಿಗ್ವಿಜಯವನ್ನು ಸಾಧಿಸಿದ್ದಕ್ಕೆ ಆ ಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳು ಸಂತುಷ್ಟರಾಗಿ ಆ ಮುದ್ಗಲಾಚಾರ್ಯರಿಗೆ ಅನುಗ್ರಹ ಮಾಡ್ತಾ ನವರತ್ನ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರ ಮನೆತನಕ್ಕೆ ಅವತ್ತಿನಿಂದ ನವರತ್ನ 9 ರತ್ನಗಳಂತೆ ನೀವಿದ್ದೀರಿ. ನೋಡಿ, ಮುದ್ಗಲಾಚಾರ್ಯರು ಅವತ್ತಿನಿಂದ ನವರತ್ನ ಮುದ್ಗಲಾಚಾರ್ಯರು ಅಂತ. ಅವರ ಮಕ್ಕಳೇ ನವರತ್ನ ಪುರುಷೋತ್ತಮಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು. ಹೀಗೆ ಅವರ ಮನೆತನಕ್ಕೆ ನವರತ್ನ ಎಂಬ ಹೆಸರು ಬಂದದ್ದು. ಆ ಮುದ್ಗಲಾಚಾರ್ಯರ ಮಕ್ಕಳು ನವರತ್ನ ಪುರುಷೋತ್ತಮಾಚಾರ್ಯರ ಉತ್ತರಾದಿ ಮಠದಲ್ಲಿ ಮುಂದೆ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು, ನವರತ್ನ ಶ್ರೀನಿವಾಸಾಚಾರ್ಯರೇ ಮುಂದೆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ ಪೀಠವನ್ನು ಅಲಂಕರಿಸಿದ ಮಹನೀಯರು. ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪೂರ್ಣಾನುಗ್ರಹ ಎಂಬುದನ್ನು ನಾವು ಸ್ಪಷ್ಟವಾಗಿ ಚಿಂತನೆ ಮಾಡಬೇಕು. ವಿಶೇಷವಾಗಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮುಖ್ಯವಾಗಿ ಆಶ್ರಮ ಶಿಷ್ಯರು, ಉತ್ತರಾಧಿಕಾರಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅದಕ್ಕೂ ಮುಂಚೆ ಅನೇಕ ಜನ ಮಹನೀಯರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ನೋಡಿ, ವೇದನಿಧಿ ತೀರ್ಥರಿಂದ ಮೊದಲೇ ಆಶ್ರಮವನ್ನು ತೆಗೆದುಕೊಂಡ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರಿಗೆ ದಂಡವು ವ್ಯತ್ಯಾಸವನ್ನು ಮಾಡಿ ಅಣು ಸಂಸ್ಥಾನವನ್ನು ಕೊಟ್ಟು ದೇಶ ದಿಗ್ವಿಜಯಕ್ಕಾಗಿ ಕೊಟ್ಟು ಕಳಿಸಿದ್ದಾರೆ. ಮುಂದೆ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಗುರುಗಳು ಇರುವಾಗಲೇನೆ ಅವರು ಬೃಂದಾವನಸ್ಥರಾಗುತ್ತಾ ಇದ್ದಾರೆ. ಶ್ರೀಮದ್ ಜಯತೀರ್ಥರ ಮೂಲ ಬೃಂದಾವನ ಸನ್ನಿಧಾನ ಮಳಖೇಡದಲ್ಲಿ ಆ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾದಾಗ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸರಿಗೆ ಆಶ್ರಮ ಕೊಟ್ಟು ಗುಣನಿಧಿ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡಿ ಅವರಿಗೆ ಅಣು ಸಂಸ್ಥಾನವನ್ನು ಕೊಟ್ಟು ಮತ್ತೆ ದೇಶ ದಿಗ್ವಿಜಯಕ್ಕೆ ಕಳಿಸಿದ್ದಾರೆ. ಅನಂತರ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಸುಮತಿಯತಿಗಳು ಅಂತ ಕರೆಯುತ್ತಾರೆ. ಈ ಸುಮತಿಯತಿಗಳು ಅಂದರೆ ಸತ್ಯನಾಥರ ಶಿಷ್ಯರು ಸತ್ಯಾಭಿನವ ತೀರ್ಥರು. ಸತ್ಯಾಭಿನವ ತೀರ್ಥರ ಪೂರ್ವಾಶ್ರಮದ ತಂದೆಗಳೇ ಸುಮತಿಯತಿಗಳು. ಇವರೂ ಕೂಡ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆಶ್ರಮ ಶಿಷ್ಯರು, ವಿದ್ಯಾಶಿಷ್ಯರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆಶ್ರಮವನ್ನು ಕೊಟ್ಟು ಸುಮತಿಯತಿಗಳು. ಈ ಸುಮತಿಯತಿಗಳಿಗೆ ಮೊದಲೇ ಹೇಳಿರುತ್ತಾರಂತೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು, ನಿಮ್ಮ ಶ್ರೇಷ್ಠ ಸತ್ಪುತ್ರ ಮುಂದೆ ಈ ಹಂಸನಾಮಕ ಪರಮಾತ್ಮನ ಪೀಠಕ್ಕೆ ಪೀಠಾಧೀಶರಾಗುತ್ತಾರೆ ಅಂಥೇಳಿ ಮೊದಲೇ ಸೂಚನೆ ಮಾಡಿದ್ದಾರಂತೆ. ಅವರೇ ಮುಂದೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ ಕೇಳುತ್ತೇವೆ. ಅನಂತರ ಶ್ರೀಕಲ್ಪರಿ ರಾಮಚಂದ್ರ ತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು, ಆ ರೀತಿ ನಾವು ಅಂದರೆ ಕೇಳುತ್ತೇವೆ ವಿಶೇಷವಾಗಿ. ಆಮೇಲೆ ಶ್ರೀ ವ್ಯಾಸತೀರ್ಥರು ಅಂತ, ಮುನೀಂದ್ರ ತೀರ್ಥರು. ಇದರ ಜೊತೆಗೆ ಮೊದಲು ಕೃಷ್ಣ ದ್ವೈಪಾಯನ ತೀರ್ಥರಿಂದ ಆಶ್ರಮವನ್ನು ಪಡೆದು ವಿದ್ಯಾನಾಥ ತೀರ್ಥರು, ವಿದ್ಯಾನಾಥ ಯತಿಗಳು ಅಂತ ಪ್ರಸಿದ್ಧರಾದವರು. ಆ ವಿದ್ಯಾನಾಥ ಯತಿಗಳೇ ಮುಂದೆ ವೇದನಿಧಿ ತೀರ್ಥರಿಂದ ದಂಡವು ವ್ಯತ್ಯಾಸವನ್ನು ಹೊಂದಿ ರಂಗನಾಥ ಯತಿಗಳು ಅಂತಾಗಿದ್ದರು. ಅಂತಹ ರಂಗನಾಥ ಯತಿಗಳನ್ನು ಕರೆಸಿ ಮತ್ತೆ ದಂಡವು ವ್ಯತ್ಯಾಸ ಮಾಡಿ ಆ ರಂಗನಾಥ ಯತಿಗಳಿಗೆ ಸತ್ಯನಾಥ ತೀರ್ಥರು ಅಂತ ನಾಮಕರಣ ಮಾಡಿ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಳ್ತಾರೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅಂದರೆ ಈ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮೊದಲು ಕೃಷ್ಣದ್ವೈಪಾಯನರಿಂದ ಆಶ್ರಮವನ್ನು ಪಡೆದು ವಿದ್ಯಾನಾಥರಾಗಿ, ಅನಂತರ ವೇದನಿಧಿಗಳಿಂದ ದಂಡವು ವ್ಯತ್ಯಾಸ ಮಾಡಿಕೊಂಡು ರಂಗನಾಥರಾಗಿ, ಆಮೇಲೆ ಸತ್ಯನಾಥ ತೀರ್ಥ ಈ ಕಡೆ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಮತ್ತೆ ದಂಡವು ವ್ಯತ್ಯಾಸವನ್ನು ಹೊಂದಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತಾಗುತ್ತಾರೆ. ಎಂತಹ ಮಹನೀಯರು ನೋಡಿ. ಇವರ ಶಿಷ್ಯರು ಗುರುಗಳು, ನ್ಯಾಯಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ದಿವ್ಯ ಗ್ರಂಥಕರ್ತೃಗಳು, ತಪಸ್ವಿಗಳು, ಮಹಾನುಭಾವರು ಸತ್ಯವು ರಥತೀರ್ಥ ಶ್ರೀಪಾದಂಗಳವರು. ಶಿಷ್ಯರು ಅದ್ಭುತ ಗ್ರಂಥಕರ್ತೃಗಳು, ಘನ ವಿದ್ವಾಂಸರು, ತಪಸ್ವಿಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ವಿಶೇಷವಾಗಿ ಅಂದರೆ ಸತ್ಯನಾಥರ ಗುರುಭಕ್ತಿ ನೋಡಬೇಕು ನಾವು. ಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀಮುಷ್ಣ ಕ್ಷೇತ್ರಕ್ಕೆ ಇದ್ರಂತೆ. ಅವರು ಶ್ರೀಮುಷ್ಣಕ್ಕಿದ್ದರೆ ಹತ್ತಿರದಲ್ಲಿ ಗುರುಗಳು ಬಂದಿದ್ದಾರೆ ಅಂತ ತಿಳಿದುಕೊಂಡು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಪಾದಚಾರಿಗಳಾಗಿ ನಡೀತಾನೆ ಪಾದಯಾತ್ರೆಯನ್ನು ಮಾಡುತ್ತಾ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದಾರೆ. ತಿಂತ್ರಿಣಿ ವನ ಅಂತ ಕರೆಯುತ್ತಾರೆ. ತಿಂತ್ರಿಣಿ ವನದಿಂದ ನಡೆದುಕೊಂಡೇನೆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದು ಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪಾದಕ್ಕೆ ನಮಸ್ಕಾರ ಮಾಡಿ ದೇಶ ದಿಗ್ವಿಜಯದ ಫಲವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತ ವರ್ಣನೆ ಮಾಡ್ತಾರೆ. ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗ ಕ್ಷೇತ್ರಕ್ಕೆ ಬಂದು
ಶ್ರೀ ರಂಗನಾಥ ದಂಡಕ ಅಂತ ರಚನೆ ಮಾಡಿಕೊಡ್ತಾರೆ. ರಂಗನಾಥ ದೇವರ ದಿವ್ಯವಾದ ಸ್ತೋತ್ರವನ್ನು ಮಾಡಿಕೊಡ್ತಾರೆ. ರಾಮೇಶ್ವರದಲ್ಲಿದ್ದಾಗ ವಿಶೇಷವಾಗಿ ಎಲ್ಲ ವಿದ್ವಾಂಸರಿಗೆ, ಸದ್ಬ್ರಾಹ್ಮಣರಿಗೆ ಬೇಕಾದಷ್ಟು ಬೆಳ್ಳಿ ಬಂಗಾರಗಳನ್ನು ಕೈತುಂಬ ದಾನವನ್ನು ಮಾಡಿದ ಮಹನೀಯರು. ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ನಮ್ಮ ಕರ್ನಾಟಕದ ಬೆಂಗಳೂರು ಹತ್ತಿರ ಇರತಕ್ಕಂತಹ ತುಮಕೂರು ನಗರದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀ ವಾಯುಭಾರತಿ ಅಂತ ಸ್ತೋತ್ರವನ್ನು ರಚನೆ ಮಾಡುತ್ತಾರೆ. ಅನಂತರ ದಿವ್ಯವಾಗಿರತಕ್ಕಂಥ ಪರಮ ಪುಣ್ಯವಾದ ಪವಿತ್ರ ಕ್ಷೇತ್ರ ನಿವೃತ್ತಿ ಸಂಗಮ ಅಂತ ಕರೀತಾ ಇದ್ದಾರೆ. ಆ ನಿವೃತ್ತಿ ಸಂಗಮದಲ್ಲಿ ನೋಡಿ, ಆ ಸಂಗಮೇಶ್ವರ ಗ್ರಾಮ ಅಂದರೆ ವಿಶೇಷವಾಗಿ ಬಿಜಾಪುರದ ರಾಜರಿಂದ ಯಾವ ರೀತಿ ಮಹಾಗೌರವವನ್ನು ಹೊಂದಿದವರೋ ಅದೇ ರೀತಿ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಆ ಸಂಗಮೇಶ್ವರ ಗ್ರಾಮದ ಅಲ್ಲಿನ ರಾಜರಿಂದ ವಿಶೇಷವಾಗಿ ಮಹಾಗೌರವವನ್ನು ಪಡೆದು ಆ ಸಂಗಮೇಶ್ವರ ಗ್ರಾಮವನ್ನೇ ಅವರು ಆ ಗುರು ಕಾಣಿಕೆಯನ್ನಾಗಿ ಪಡೆದು ಆ ಸಂಗಮೇಶ್ವರ ಗ್ರಾಮದಲ್ಲಿ ಅವರು ಮುಂದೆ ಬೃಂದಾವನಸ್ಥರಾಗುತ್ತಾ ಇದ್ದಾರೆಂಬ ಮಾತನ್ನು ನಾವು ಚಿಂತನೆ ಮಾಡ್ತಾ ತಿಳಿಯಬೇಕು ನಾವು. ಅಂದರೆ ನೋಡಿ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾದ ತಪಸ್ಸಾಮರ್ಥ್ಯ ಹೇಗಿತ್ತು. ಅವರ ತಪಸ್ಸು ವಿಶೇಷವಾಗಿ ಸಮಾಧ್ಯವಸ್ಥೆಯಲ್ಲಿ ಮೂಲ ರಾಮಚಂದ್ರದೇವರ ಭಗವಂತನ ಧ್ಯಾನ ಮಾಡ್ತಾ ಕೂಡಬೇಕಂತ, ಜಪ ಮಾಡ್ತಾ ಅವರ ಅನುಷ್ಠಾನದ ಕ್ರಮ. ಧ್ಯಾನ ಮಾಡ್ತಾ ಕೂತ್ರೆ ಸಮಾಧ್ಯವಸ್ಥೆಗೆ ಹೋಗಬೇಕು. ಯಾವಾಗ ತಪಸ್ಸು ಜಪ ಮುಗಿಯುತ್ತದೆ ಗೊತ್ತಿಲ್ಲ. ಶಿಷ್ಯರಿಗೆ ತಡವಾಗಬಾರದು ಅಂಥೇಳಿ ಗೋಧಿ ಹಿಟ್ಟಿನ ಸಿಹಿಯಾದ ಉಂಡೆಯನ್ನು ಮಾಡಿ ಶಿಷ್ಯರಿಗೆಲ್ಲ ಗೋಧಿ ಹಿಟ್ಟಿನ ಉಂಡೆಯನ್ನು ನೀವು ತಿಂದು ಗ್ರಂಥಗಳ ಚಿಂತನೆ ಮಾಡಬೇಕು ಅಂತ ಶಿಷ್ಯರಿಗೆ ಹೇಳ್ತಾ ಇದ್ದಿರಂತೆ. ಅದೇ ಕ್ರಮವೇ ಗೋಧಿ ಹಿಟ್ಟಿನ ಸಿಹಿ ಪ್ರಸಾದವನ್ನು ಈಗಲೂ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಸನ್ನಿಧಾನದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಮಹಾನುಭಾವರು, ದಿವ್ಯ ತಪಸ್ವಿಗಳು ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ನೋಡಿ, ಅವರ ಒಂದೇ ಒಂದು ಮಹಿಮೆ ಅಂದರೆ ಸತ್ಯನಾಥರಂತಾರೆ, ಯಾರ ಅನುಗ್ರಹದಿಂದ ನಾನು ಓದದೇ ಇದ್ದರೂ ಕೂಡ ಮಹಾಭಾಷ್ಯವನ್ನು ಪಾಠ ಹೇಳುತ್ತೇನೋ ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರನ್ನು ನಾನು ಆಶ್ರಯಣ ಮಾಡುತ್ತೇನೆ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ಒಂದೇ ತಂ ನಿಧಿನ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ ಎಂಬ ಮಾತನ್ನು ಒಂದು ಮಾತಾಡ್ತಾರೆ. ಯಾವ ರೀತಿ ವೇದವ್ಯಾಸ ದೇವರು ಒಂದು ಸಣ್ಣ ಕ್ರಿಮಿಯಿಂದ ರಾಜ್ಯವಾಳಿಸಿದರೋ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಅಂತಂತೇವೋ, ಹಾಗೆ ಒಂದು ಸಣ್ಣ ಕೀಟ ನಾನು, ನನ್ನಿಂದ ಈ ದೊಡ್ಡದಾದ ವೇದಾಂತ ಸಾಮ್ರಾಜ್ಯವನ್ನು ಆಳಿಸಿ ಪರಮಾನುಗ್ರಹ ಮಾಡಿದ ಮಹಾನುಭಾವರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಸತ್ಯನಾಥರ ಮಾತು ನೋಡಿ, ಕೀಟೇನ ಕಾರಯಾಮಾಸ ಯಥಾ ಕೃಷ್ಣಸ್ತಥಾ ಮಯಾ ಕೃಪಾ ಮಾತ್ರೇಣ ಸಾಮ್ರಾಜ್ಯಂ ತಂ ಸತ್ಯನಿಧಿಮಾಶ್ರಯೇ. ವೇದವ್ಯಾಸದೇವರೊಂದು ಕ್ರಿಮಿಯಿಂದ ರಾಜ್ಯವಾಳಿಸಿದಂತೆ ನನ್ನಂಥ ಅತಿ ಸಾಮಾನ್ಯ ವ್ಯಕ್ತಿಯಿಂದ ಈ ದೊಡ್ಡದಾದ ವೇದಾಂತ ಸಾಮ್ರಾಜ್ಯವನ್ನು ಆಳಿಸಿ ಪೂರ್ಣಾನುಗ್ರಹ ಮಾಡಿದ ಮಹಾನುಭಾವರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡುತ್ತೇವೆ. ಕರ್ನೂಲಿನ ನವಾಬರು ಕೊಲ್ಲಾಪುರದ ಅರಸನಿಗೆ ಮುತ್ತಿಗೆ ಹಾಕಿ ಆಕ್ರಮಣ ಮಾಡೋದಕ್ಕೆ ಬಂದಾಗ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ವರುಣದೇವರನ್ನು ಪ್ರಾರ್ಥನೆ ಮಾಡಿದರೆ ಆ ಕೃಷ್ಣಾ ನದಿ ತುಂಬಿ ಹರಿಯುತ್ತಾ ಇದೆ ಅಂತ. ಆ ನವಾಬರಿಗೆ ನದಿಯನ್ನು ದಾಟಿ ಕೊಲ್ಲಾಪುರದ ಅರಸನಿಗೆ ಏನು ಮಾಡಲಿಕ್ಕೂ ಆಗಲಿಲ್ಲ ಅಂತಾರೆ. ಕೊಲ್ಲಾಪುರ ಅರಸ ಇವರ ಭಕ್ತಿ, ಇವರ ತಪಸ್ಸಾಮರ್ಥ್ಯವನ್ನು ನೋಡಿ ಶರಣಾಗತನಾಗಿ, ಸ್ವಾಮಿ ನಿಮ್ಮ ದಾಸಾನುದಾಸ ನಾನು ಅಂತ ಹೇಳಿದ್ದಾರಂತೆ. ಅನಂತರ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಸಂಗಮೇಶ್ವರ ಕ್ಷೇತ್ರವನ್ನು ನಿವೃತ್ತಿ ಸಂಗಮ ಅಂತೆ ಪ್ರಸಿದ್ಧಿ. ಪಾಂಡವರು ಪಾದಸ್ಪರ್ಶ ಮಾಡಿರತಕ್ಕಂತಹ ಪುಣ್ಯಭೂಮಿ ಅದು ನಿವೃತ್ತಿ ಸಂಗಮ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ನಿವೃತ್ತಿ ಸಂಗಮೋ ಭಾತಿ ಯತ್ರ ಮರತ್ಯಮುಪಾಶ್ರಿತಃ ನಿವರ್ತಂತೆ ಖಿಲಾದೋಷಾಃ ಸಂಯುನಕ್ತಿ ಶುಭಾವಲಿ. ನಿವೃತ್ತಿ ಸಂಗಮದ ಬಗ್ಗೆ ವಾದಿರಾಜರು ಹೇಳೋ ಮಾತು, ಯಾವ ನಿವೃತ್ತಿ ಸಂಗಮ ಭಕ್ತಿಯಿಂದ ಯಾವ ಜನರು, ಯಾವ ಭಕ್ತರು ಅಲ್ಲಿ ಸೇವೆ ಮಾಡ್ತಾರೆ, ಆಶ್ರಯಣ ಮಾಡ್ತಾರೆ, ಎಲ್ಲ ದೋಷಗಳು ನಿವೃತ್ತವಾಗಿ ಪುಣ್ಯ ಪ್ರಾಪ್ತಿಯಾಗುವ ಪರಮ ಪುಣ್ಯಕ್ಷೇತ್ರ ಅದು ನಿವೃತ್ತಿ ಸಂಗಮ. ವಶಿಷ್ಠ ವಿಶ್ವಾಮಿತ್ರರು ತಪಸ್ಸು ಮಾಡಿರತಕ್ಕಂತಹ ಪುಣ್ಯಕ್ಷೇತ್ರ
7 ನದಿಗಳ ಒಂದು ಸಂಗಮ ಅಂತ ನೋಡಿ. 7 ನದಿಗಳ ಸಂಗಮ, ತ್ರಿವೇಣಿ ಸಂಗಮ ಮಾತ್ರ ಅಲ್ಲ, 7 ನದಿಗಳ ಸಂಗಮ. ಕೃಷ್ಣಾ ನದಿ, ವೇಣಿ, ಮಲಾಪಹಾರಿ, ಭೀಮರತಿ, ತುಂಗಾ, ಭದ್ರಾ, ಭವನಾಶಿನಿ, ಈ ರೀತಿ ಪಾರ್ವತಿ ಷಣ್ಮುಖರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ದಾರುಲಿಂಗ ಅಂತ ಕರೀತಾ ಇದ್ದಾರೆ. ಅನಂತರ ಭೀಮಸೇನ ದೇವರು ತಂದಿರತಕ್ಕಂತಹ ಭೀಮಲಿಂಗ, ವಿಶೇಷವಾಗಿ ವಶಿಷ್ಠಕರಾರ್ಚಿತವಾಗಿರತಕ್ಕಂಥ ನರಸಿಂಹದೇವರ ಸನ್ನಿಧಾನ, ವಿಶ್ವಾಮಿತ್ರರ ಗಾಯತ್ರಿ ಗುಹೆ ಅಂತ ಕರೀತಾ ಇದ್ದಾರೆ, ಅಲ್ಲಿ ದುರ್ಗಾದೇವಿ. ಈ ರೀತಿ 12 ತೀರ್ಥಗಳಿಂದ ಶೋಭಾಯಮಾನವಾಗಿರತಕ್ಕಂತಹ ಎಲ್ಲ ಪಾಪಗಳಿಗೆ ನಿವೃತ್ತಿ ಕೊಟ್ಟು ಆ ನಿವೃತ್ತಿ ಮಾರ್ಗದೆಡೆಗೆ, ಮೋಕ್ಷ ಮಾರ್ಗದೊಡೆಗೆ ನಮ್ಮನ್ನು ಕರೆದೊಯ್ಯುವ ಕ್ಷೇತ್ರವೇ ಅದು ನಿವೃತ್ತಿ ಸಂಗಮ. ಅಲ್ಲಿ ವ್ಯಾಸಕಟ್ಟೆಯನ್ನು ನಿರ್ಮಾಣ ಮಾಡಿ, ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬೃಂದಾವನಸ್ಥರಾಗುತ್ತಾ ಇದ್ದಾರೆ ಮಹಾನುಭಾವರು. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಸೇವೆ ಮಾಡಿದರೆ ಸಕಲ ಫಲಗಳನ್ನು ಹೊಂದಬಹುದು ಅಂತ ಛಲಾರಿ ಆಚಾರ್ಯರು. ವಿದ್ಯಾಪತ್ಯಾದಿ ಸಂಪತ್ತಿ ಯದ್ ಬೃಂದಾವನ ಸೇವನಾತ್ ಲಭಂತೆ ಮದ್ಗುರುಂ ಮೃತ್ಯಂ ತಂ ಸತ್ಯನಿಧಿಮಾಶ್ರಯೇ. ಛಲಾರಿ ಆಚಾರ್ಯ ಹೇಳ್ತಾರೆ, ವಿದ್ಯಾ, ಆಧಿಪತ್ಯ, ಸಕಲ ಸಂಪತ್ತು ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬೃಂದಾವನ ಸೇವೆ ಮಾಡಿದರೆ ಪ್ರಾಪ್ತವಾಗುತ್ತದೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳು ಅಂತ ನಾವು ಹೇಳ್ತೇವಲ್ಲ, ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಸುಮಾರು 1979ರಲ್ಲಿ ಆ ನಿವೃತ್ತಿ ಸಂಗಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಅಂದರೆ ಆ ನಾಗಾರ್ಜುನ ಸಾಗರದ ಆಣೆಕಟ್ಟು, ಆ ನಿವೃತ್ತಿ ಸಂಗಮಕ್ಕೆ ಒಂದು ಮುಳುಗುವ ಬಿಕ್ಕಟ್ಟು, ನಿವೃತ್ತಿ ಸಂಗಮ ಮುಳುಗಿ ಹೋಗುವ ಪರಿಸ್ಥಿತಿ ಇದ್ದಾಗ ಪ್ರಾತಸ್ಮರಣೀಯರಾದ 50 ವರ್ಷಗಳ ಕಾಲ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದ ಮಹಾನುಭಾವರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ 1979ರಲ್ಲಿ ಫೆಬ್ರವರಿ 17ನೇ ತಾರೀಕು ವಾಳಕೊಂಡ ನರಸಿಂಹಾಚಾರ್ಯರು ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಅಲ್ಲಿಂದ ಕಲಾಕರ್ಷಣ ಮಾಡಿ ವಿಶೇಷವಾಗಿ ಸುಮಾರು ಅಂದರೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾಗಿ ಸುಮಾರು ಅಂದರೆ 360 ವರ್ಷಗಳ ಮೇಲಾಯಿತು. ಈಗ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಅತ್ಯಂತ ಸೌಹಾರ್ದದಿಂದ ಭೇಟಿಯಾಗಿರತಕ್ಕಂಥ ಪ್ರಸಂಗವನ್ನು ಕೂಡ ಕಾವ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ 360 ವರ್ಷಗಳ ಆದರೂ ಕೂಡ ಆ ಬೃಂದಾವನವನ್ನು ಕಲಾಕರ್ಷಣ ಮಾಡಿ ಕರ್ನೂಲ ಕ್ಷೇತ್ರಕ್ಕೆ ತಂದು ಮತ್ತೆ ಸತ್ಯ ಪ್ರಮೋತೀರ್ಥ ಶ್ರೀಪಾದಂಗಳವರು ಆ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡಿದರೆ ನೋಡಿ ದಿವ್ಯವಾಗಿರತಕ್ಕಂತಹ ಪಂಚಮುದ್ರೆಗಳು, ಶಾಲಿಗ್ರಾಮ, ನರಸಿಂಹ ಶಾಲಿಗ್ರಾಮ, ನೀರು ತುಂಬಿರತಕ್ಕಂತಹ ಕಮಂಡಲು, ಆ ಮಹಾಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ದಿವ್ಯವಾಗಿರತಕ್ಕಂತಹ ಅವರ ಪರಮ ಪವಿತ್ರವಾಗಿರತಕ್ಕಂತಹ ಅಲ್ಲಿ ಅಂದರೆ ಅಸ್ಥಿಗಳನ್ನು ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ದೇಹವನ್ನು ತಂದು ಕರ್ನೂಲಿನಲ್ಲಿ ವಿಶೇಷವಾಗಿ ಬೃಂದಾವನ ಪ್ರತಿಷ್ಠಾಪನೆ. ಅದು ಹೇಗಿತ್ತು ಹಾಗೇನೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನವೇ ಅದ್ಭುತ, ಅದು ಭವ್ಯವಾಗಿರತಕ್ಕಂಥದ್ದು. ಕಲ್ಪವೃಕ್ಷ ಕಾಮಧೇನುಗಳ ಚಿತ್ರ, ಅವರ ಚಿತ್ರವೂ ಇದೆ. ಆದ್ದರಿಂದ ವಿಶೇಷವಾಗಿ ಫೆಬ್ರವರಿ 19ನೇ ತಾರೀಕು ಸೋಮವಾರ, ಮಾಘ ಮಾಸ, ಬಹುಳ ಸಪ್ತಮಿ ದಿವಸ, ಕಾಲಯುಕ್ತ ಸಂವತ್ಸರ, ಅಲ್ಲಿ ಉತ್ತರಾದಿ ಮಠಕ್ಕೆ ಬಂದು ವಿಶೇಷವಾಗಿ ಎಲ್ಲ ಭಕ್ತರು, ಕರ್ನೂಲ್ ರಾಮಮೂರ್ತಾಚಾರ್ಯರು, ಅವರ ಮಕ್ಕಳು, ಸತ್ಯ ಪ್ರಮೋತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಇನ್ನೂ ಅನೇಕ ಜನ ಮಹನೀಯರಿದ್ದಾರೆ. ಆ ಸಂದರ್ಭ ನೋಡಿರತಕ್ಕಂಥವರು ಧನ್ಯರು. ಅವರೇ ಕೂಡ ವಿಶೇಷವಾಗಿ ಅಲ್ಲಿ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಎಷ್ಟು ಕೇಳಿದರೂ ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಆ ದೊಡ್ಡವರ ಮಾತಿನಲ್ಲಿ ಅವರ ಮಹಿಮೆಯನ್ನು ಕೇಳಬೇಕಷ್ಟೇನೆ. ಸತ್ಯನಾಥರಂತಾರೆ, ಜಗದ್ಗುರುಂ ಸತ್ಯನಿಧಿಂ ಸರ್ವಶಾಸ್ತ್ರ ವಿಶಾರದಂ ಪ್ರಣಮಾಮಿ ಸದಾ ಭಕ್ತ್ಯ ದುರ್ವಾದಿ ಜಯಕಾಂಕ್ಷಯ. ದುರ್ವಾದಿಗಳ ಮೇಲೆ ವಿಜಯ ಪ್ರಾಪ್ತಿಯಾಗಬೇಕು, ಸರ್ವಶಾಸ್ತ್ರ ವಿಶಾರರಾದ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರನ್ನು ನಾನು ಶರಣು ಹೋಗುತ್ತೇನೆ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಂತಾರೆ. ಉಪಾಧಿ ಖಂಡನ ಪರಶು ಎಂಬ ಗ್ರಂಥದಲ್ಲಿ ಸತ್ಯನಾಥರಂತಾರೆ ನೋಡಿ, ಜ್ಞಾನಾದಿಗುಣ ಸಂಪೂರ್ಣ ಮಮೋಘಾನುಗ್ರಹಂ ಗುರುಂ ವಂದೇ ಸತ್ಯನಿಧಿಂ ಭೂಯ ಟೀಕಾರ್ಥ ಜ್ಞಾನ ಸಿದ್ಧಯೇ. ಶ್ರೀಮಠ್ ಟೀಕಾಕೃತ್ಪಾದರ ಮಾತಿನ ಅರ್ಥ ಆಗಬೇಕು ಅಂದರೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಬೇಕು ಅಂತ ಸ್ವಯಂ ಅನುಭವಿಸಿದ ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳ ಬಗ್ಗೆ ಅಲ್ಲಿ ತಿಳಿಸಿಕೊಡ್ತಕ್ಕಂತಹ ಮಾತು.
ಸಂಸ್ತುತ್ಯ ಚರಣೌ ಸತ್ಯನಿಧೇ ಸಮ್ಯಕ್ ಜಗದ್ಗುರೋ ದುರ್ಘಟಸ್ಯಾಪಿ ಚೋದ್ಯಸ್ಯ ವಕ್ಷೇ ಅಭಿನವಮುತ್ತರಂ. ಸತ್ಯನಾಥರಂತ ನೋಡಿ, ಆ ದುರ್ವಾದಿಗಳಿಗೆ ಹೊಸ ಹೊಸ ರೀತಿಯ ಅಕಟ್ಯವಾದ ಯುಕ್ತಿಗಳಿಂದ ನಾನು ಉತ್ತರ ಕೊಡಬೇಕಾಗಿರೋದು ಸತ್ಯನಿಧಿಗಳ ಅನುಗ್ರಹದಿಂದ. ಕಷ್ಟವಾದ ಪ್ರಶ್ನೆಗಳಿಗೂ ನಾನು ಅನಾಯಾಸೇನ ಉತ್ತರವನ್ನು ಕೊಡ್ತಾ ಇದ್ದೇನೆ. ಅನೇಕ ಮಾತುಗಳನ್ನು ಹೇಳ್ತಾರೆ. ಅಶಕ್ತೋತ್ರ ಸಮಾಧಾನಂ ವಕ್ತುಂ ಯದ್ಯಪಿ ಸಂಸ್ಮೃತೆ. ಈ ಪ್ರಶ್ನೆಗೆ ಉತ್ತರ ಬಹಳ ಕಷ್ಟ ಅಂತ ಅನಿಸಿದರೆ ಯಾವ ಸತ್ಯನಿಧಿಗಳ ಸ್ಮರಣೆ ಮಾಡಿದರೆ ಸಾಕು, ಅದ್ಭುತವಾಗಿರತಕ್ಕಂಥ ಉತ್ತರ ಗುರುಗಳ ಅನುಗ್ರಹದಿಂದ ಹೊಳೆಯುತ್ತದೆ ಅಂತಾರೆ. ಟೀಕಾ ಭಾವಂ ಪ್ರವಕ್ಷ್ಯಾಮಿ ನತ್ವಾ ತೇಷಾಂ ಕೃಪಾಬಲಾತ್. ಸತ್ಯನಾಥರ ಮಾತು, ಸತ್ಯನಿಧಿಗಳ ಕೃಪಾಬಲದಿಂದ ಆ ಶ್ರೀಮದ್ ಜಯತೀರ್ಥರ ಮಾತುಗಳಿಗೆ ನಾನು ಅರ್ಥ ಹೇಳೋದಕ್ಕೆ ಸಾಧ್ಯ. ಭಕ್ತ್ಯ ನಮಾಮಿ ತಂ ಸತ್ಯನಿಧಿಂ ಲೋಕಗುರುಂ ಮುದೇ. ಅನೇಕ ಮಾತುಗಳನ್ನು ಅಲ್ಲಿ ಹೇಳಿಕೊಡ್ತಾರೆ ನೋಡಿ. ಛಲಾರಿ ಶೇಷಾಚಾರ್ಯರು ಸತ್ಯನಿಧ್ಯಾಖ್ಯಯತಿರಾಟ ಛಲಾರಿ ನೃಹರಿ ಶ್ರೀ ಗುರು ವಿದ್ಯಾಮಂತ್ರೋಪದೇಷ್ಟಾರೌ ಒಂದೇ ಅಭಿಮತ ಸಿದ್ಧಯೇ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ, ನಮ್ಮ ಅಭಿಮತ ಸಿದ್ಧಿಗಾಗಿ ಆ ಸತ್ಯನಿಧಿಗಳನ್ನು ನಾನು ಶರಣಾಗತನಾಗಿ ನಮಸ್ಕಾರ ಮಾಡುತ್ತೇನೆ, ಅವರಿಗೆ ಭಕ್ತಿಯಿಂದ ವಂದನೆ ಮಾಡುತ್ತೇನೆ ಅಂತ ಛಲಾರಿ ಶೇಷಾಚಾರ್ಯರು ತಿಳಿಸಿಕೊಟ್ಟಿರತಕ್ಕಂತಹ ಮಾತು. ಅನೇಕ ಗ್ರಂಥಗಳನ್ನು ಕೂಡ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ನಮಗೂ ಕೂಡ ಆ ಟೀಕಾಕೃತ್ಪಾದರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸೌಭಾಗ್ಯ ಜನ್ಮ ಜನ್ಮಾಂತರಕ್ಕೂ ಪ್ರಾಪ್ತವಾಗಲಿ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಹಿಮೆಯ ಈ ಒಂದೆರಡು ವಾಕ್ಕುಸುಮಗಳನ್ನು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.